ಹಲೋ ಎವ್ರಿವನ್. ಇವತ್ತು ನಾವು ಈ ವಿಡಿಯೋದಲ್ಲಿ ಇಂಟರ್ನಲ್ ರೇಂಜ್ ಮತ್ತೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಮುಂಚೆ ಒಂದು PDF ಅಲ್ಲಿ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಬಗ್ಗೆ ಮಾತಾಡೋಣ. ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ಸ್. ಫೇರ್ ವ್ಯಾಲ್ಯೂ ಗ್ಯಾಪ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ 3 ಕ್ಯಾಂಡಲ್ ಪ್ಯಾಟರ್ನ್. ಸೊ ಇದ್ರ ಮಧ್ಯದಲ್ಲಿ ಗ್ಯಾಪ್ ಫಾರ್ಮ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ವಿಡಿಯೋ ಹಾಕಿರ್ತೀನಿ, ಚೆಕ್ ಮಾಡಿ. ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಆದ್ಮೇಲೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ. ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂದ್ರೆ ಬೈ ಸೈಡ್ ಮತ್ತೆ ಸೆಲ್ ಸೈಡ್ ಲಿಕ್ವಿಡಿಟಿ. ನಮಗೆ ಸ್ವಿಂಗ್ ಪಾಯಿಂಟ್ಸ್ ಅಲ್ಲಿ ಏನೇನ್ ಲಿಕ್ವಿಡಿಟಿ ಇರುತ್ತೆ ಅದನ್ನ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂತ ಹಾಕ್ತೀವಿ. ಸೊ ಇದ್ರದ್ದು ಕೂಡ ವಿಡಿಯೋ ಇದೆ. ಸೊ ಲಿಕ್ವಿಡಿಟಿ ಬಗ್ಗೆ ಇನ್ನೂ ಡೀಪ್ ಆಗಿ ತಿಳ್ಕೊಬೇಕು ಅಂದ್ರೆ ಆ ವಿಡಿಯೋನು ಕೂಡ ಚೆಕ್ ಮಾಡಿ. ಇದು ಎರಡು ಟಾಪಿಕ್ ಯೂಸ್ ಮಾಡ್ಕೊಂಡು ನಾವು ಇದನ್ನ ಹೆಂಗೆ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸೊ ನಮಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಎರಡು ಥಿಂಗ್ಸ್ ಆಗುತ್ತೆ. ಒಂದು ಓಲ್ಡ್ ಹೈಸ್ ಮತ್ತೆ ಓಲ್ಡ್ ಲೋಸ್ ತಗೊಳುತ್ತೆ. ಇನ್ನೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ನ ರೀಬ್ಯಾಲೆನ್ಸ್ ಮಾಡುತ್ತೆ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವು ಏನಾಗುತ್ತೆ ಅಂದ್ರೆ ಎಕ್ಸ್ಟರ್ನಲ್ ರೇಂಜ್ ತಗೊಂಡು ಮತ್ತೆ ಇಂಟರ್ನಲ್ ರೇಂಜ್ ಹೋಗುತ್ತೆ. ಇಂಟರ್ನಲ್ ರೇಂಜ್ ತಗೊಂಡು ಮತ್ತೆ ಓಲ್ಡ್ ಹೈಸ್ ಅಥವಾ ಓಲ್ಡ್ ಲೋ ಇಲ್ಲ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿಗೆ ಹೋಗುತ್ತೆ. ಸೊ ಈಗ ನೋಡಿ, ನಮ್ಗೆ ಇದೇನಾಗಿದೆ, ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನಾವು ಏನ್ ಆಂಟಿಸಿಪೇಟ್ ಮಾಡ್ಬೋದು ಅಂದ್ರೆ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿಗೆ ವಾಪಸ್ ಹೋಗ್ಬೋದು. ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಹೋದ್ಮೇಲೆ ವಾಪಸ್ ಎಲ್ಲಿಗೆ ಹೋಗುತ್ತೆ, ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ. ಸೊ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಆದ್ಮೇಲೆ ವಾಪಸ್ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ. ಸೊ ನಾವು ಈಗ ಚಾರ್ಟ್ ಅಲ್ಲಿ ಕೆಲವು ಎಕ್ಸಾಂಪಲ್ಸ್ ನ ನೋಡೋಣ. ಸೊ ನಮ್ಗೆ ಇಲ್ಲಿ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂಡಿದೆ. ಇದೀಗ ನಮ್ಗೆ ರಿಟ್ರೇಸ್ ಆದ್ರೆ ಎಲ್ಲಿವರೆಗೂ ರಿಟ್ರೇಸ್ ಆಗ್ಬೋದು ಗೊತ್ತಾ? ಸೊ ಈ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ವರ್ಗೂ ಆಗ್ಬೋದು. ಈಗ ನಾವು ಕೆಲವು ಎಕ್ಸಾಂಪಲ್ಸ್ ನ ನೋಡೋಣ. ಸೊ ನಮ್ಗೆ ಇಲ್ಲಿ ಈ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನಮ್ಗೆ ಇದು ರಿಟ್ರೇಸ್ ಆದ್ರೆ ಎಲ್ಲಿವರೆಗೂ ರಿಟ್ರೇಸ್ ಆಗ್ಬೋದು ಗೊತ್ತಾ? ಸೊ ಈ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ವರ್ಗೂ ರಿಟ್ರೇಸ್ ಆಗ್ಬೋದು. ಈ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನೆಕ್ಸ್ಟ್ ನಾವೇನ್ ಟಾರ್ಗೆಟ್ ಮಾಡ್ಬೋದು? ಸೊ ಎಲ್ಲಿವರೆಗೂ ಮಾರ್ಕೆಟ್ ಹೋಗುತ್ತೆ ಅಂದ್ರೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿಗೆ ಹೋಗುತ್ತೆ. ಸೊ ನಮ್ಗೆ ಇಂಟರ್ನಲ್ ರೇಂಜ್ ರೆಸ್ಪೆಕ್ಟ್ ಆದ್ರೆ ಎಕ್ಸ್ಟರ್ನಲ್ ರೇಂಜ್ಗೆ ಹೋಗುತ್ತೆ. ನಮ್ಗೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂಡ್ಮೇಲೆ ವಾಪಸ್ ನಮ್ಗೆ ಹೊಸ ಫೇರ್ ವ್ಯಾಲ್ಯೂಗೆ ಅಥವಾ ಇಂಟರ್ನಲ್ ರೇಂಜ್ ಕ್ರಿಯೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ನೋಡಿ, ನಮ್ಗೆ ಇಲ್ಲಿ ಹೊಸ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಕ್ರಿಯೇಟ್ ಆಗಿದೆ. ಸೊ ನೀವು ನಂದು ಲಿಕ್ವಿಡಿಟಿ ವಿಡಿಯೋ ನೋಡಿದ್ರೆ ಇಲ್ಲಿ ನೋಡಿ, ಪ್ರೀವಿಯಸ್ ಡೇ ಲೋ ತಗೊಂಡಿದೆ. ಸೊ ನಾವು ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲಿ ಪ್ರೀವಿಯಸ್ ಡೇ ಹೈನ ತಗೊಂಡ್ರೆ ನಮ್ಗೆ IRL ಗೆ ಟ್ಯಾಪ್ ಆಗುತ್ತೆ. ಸೊ ನಮ್ಗೆ IRL ಟ್ಯಾಪ್ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ಬೋದು, ERL ಟಾರ್ಗೆಟ್ ಮಾಡ್ಬೋದು. ERL ತಗೊಂಡು, ಸೊ ERL ತಗೊಂಡ್ಮೇಲೆ ಇಲ್ಲಿ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗುತ್ತೆ ಅಂತ ನೋಡ್ಬೇಕು. ಸರಿ ನೋಡಿ, ಸೊ ಇಲ್ಲಿ ನಮ್ಗೆ ಚಿಕ್ಕ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ಸೊ ನಮ್ಗೆ ಇಲ್ಲಿ ಇನ್ನೊಂದು ಮೇಜರ್ ಲಿಕ್ವಿಡಿಟಿ ತಗೊಂಡಿದೆ. ಈ ಲಿಕ್ವಿಡಿಟಿ ತಗೊಂಡಿರೋದ್ರಿಂದ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ರೆಸ್ಪೆಕ್ಟ್ ಆಗತ್ತಾ ಇಲ್ವಾ ಅಂತ ನೋಡ್ಬೇಕು. ಸೊ ಇದು ಡಿಸ್ರೆಸ್ಪೆಕ್ಟ್ ಆದ್ಮೇಲೆ ಇದನ್ನ ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕೂಡ ಹೇಳ್ತೀವಿ. ಸೊ ನಮ್ಗೆ ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ಬೋದು ನಾವು, ಈ ಹೈಗಳನ್ನ ಟಾರ್ಗೆಟ್ ಮಾಡ್ಬೋದು. ಸೊ ನಮ್ಗೆ ಓಪನ್ ಆಗಿ ಸ್ವಲ್ಪ ಕೆಳಕ್ ಬಂದು ಹೋಗ್ಬೇಕು. ಸೊ ಇದು ಹಂಗೆ ಹೋಯ್ತು. ಸೊ ಇದು ನಿಮ್ಗೆ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಗೆ 90% ವರ್ಕ್ ಆಗುತ್ತೆ. ಸೊ ಇದು ನಿಮ್ಗೆ ಎಕ್ಸಾಂಪಲ್ ಆಗಿ ನೋಡಿದ್ರೆ ಇದು ನಾನು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ದು. IRL ಮತ್ತೆ ERL ಮಧ್ಯ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಂಡ್ರೆ ಒಂದ್ ವೀಕ್ ಫುಲ್ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ ಅನ್ನೋ ಬಯಾಸ್ ಮತ್ತು ನರೇಟಿವ್ ನ ಅರ್ಥ ಮಾಡ್ಕೋಬಹುದು. ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಸ್ ನ ನೋಡೋಣ ಬನ್ನಿ. ಈಗ ನಾವು ಕೆಲವು IRL ಮತ್ತೆ ERL ನ ಹೆಂಗ್ ಯೂಸ್ ಮಾಡ್ಕೊಂಡು ಬಯಾಸ್ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಎಕ್ಸಾಂಪಲ್ಸ್ ನ ನೋಡೋಣ. ಸೊ ಇಲ್ಲಿ ನಮ್ಗೆ ಏನಿದೆ, IRL ಇದೆ. ಸೊ ನೀವು ಏನ್ ಟಾರ್ಗೆಟ್ ಮಾಡ್ಬೋದು, ERL ಟಾರ್ಗೆಟ್ ಮಾಡ್ಬೋದು. ಸೊ ಇದು ನಮ್ಗೆ ಏನಾಗಬೇಕು, ನೆಕ್ಸ್ಟ್ ಕ್ಯಾಂಡಲ್ ಅಥವಾ ಬಂದು ಹೆಂಗ್ ಮೇಲೆ ಹೋಗ್ಬೇಕು ನೋಡೋಣ ಏನಾಗುತ್ತೆ. ಸೊ ನೋಡಿ, ಅದಕ್ಕೆ ಟ್ಯಾಪ್ ಆಗಿ ಮೇಲೆ ಹೋಯ್ತು. ಸೊ ಇದನ್ನ ನಾನು ರಿಪ್ಲೇ ಎಕ್ಸಾಂಪಲ್ ಅಲ್ಲಿ ತೋರಿಸ್ತಿರ್ಬೋದು, ಆದ್ರೆ ರಿಯಲ್ ಟೈಮ್ ಮಾರ್ಕೆಟ್ ಅಲ್ಲೂ ಕೂಡ ಹಂಗೆ ಇರುತ್ತೆ. ನೀವು ಲೈವ್ ಎಕ್ಸಾಂಪಲ್ಸ್ ನೋಡ್ಬೇಕು ಅಂದ್ರೆ ನನ್ನ ಡಿಸ್ಕಾರ್ಡ್ ಗ್ರೂಪ್, ಇನ್ಸ್ಟಾಗ್ರಾಮ್ನೆಲ್ಲ ಜಾಯ್ನ್ ಆಗಿ, ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಈಗ ನಾನು ಹೊಸ ಫೇರ್ ವ್ಯಾಲ್ಯೂಗೆ ವೆಯ್ಟ್ ಮಾಡ್ತೀನಿ. ಒಂದ್ಸರಿ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಹೊಸ ಫೇರ್ ವ್ಯಾಲ್ಯೂಗೆ ವೆಯ್ಟ್ ಮಾಡ್ಬೇಕು. ಸೊ ಈಗ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಇಲ್ಲಿ ಬಂದ್ ಟ್ಯಾಪ್ ಆಗುತ್ತಾ ಅನ್ನೋದಕ್ಕೆ ನಮ್ಗೆ ಗೊತ್ತಿಲ್ಲ. ಸೊ ಟ್ಯಾಪ್ ಆದಾಗ್ಲೇ ನಾವು ಟ್ರೇಡ್ ಮಾಡಕ್ ಆಗೋದು. ಸೊ ಈಗ ನಂಗೆ ಇಲ್ಲಿ ಸ್ವಿಂಗ್ ಪಾಯಿಂಟ್ ಕ್ರಿಯೇಟ್ ಆದಾಗ ಇದನ್ನ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತರ ಯೂಸ್ ಮಾಡ್ಬೋದು. ಇದೇನಾಯ್ತು, ಒಂದೇ ದಿನ ಟ್ಯಾಪ್ ಆಗಿ ನೆಕ್ಸ್ಟ್ ಡೇ ಎಕ್ಸ್ಪಾನ್ಷನ್ ಆಯ್ತು.
ಸೊ ಮತ್ತೆ ಹೊಸ ಫೇರ್ ವ್ಯಾಲ್ಯೂಗೆ ಅಪ್ಡೇಟ್ ಆಯ್ತು. ಸೊ ನೋಡಿ ಬೇರೆ ಫೇರ್ ವ್ಯಾಲ್ಯೂಗೆ ಅಪ್ಡೇಟ್ ಆಗಿ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ತಗೊಂತು. ಸೊ ನೀವು ನಂದು ಲಿಕ್ವಿಡಿಟಿ ವಿಡಿಯೋ ನೋಡಿದ್ರೆ ಪ್ರೀವಿಯಸ್ ಡೇ ಲೋನ ಸ್ವೀಪ್ ಮಾಡಿದೆ. ಸೊ ಪ್ರೀವಿಯಸ್ ಡೇ ಲೋನ ಸ್ವೀಪ್ ಮಾಡಿದ್ಮೇಲೆ ಪ್ರೀವಿಯಸ್ ಡೇ ಹೈನ ಟಾರ್ಗೆಟ್ ಮಾಡ್ಬೋದು. ಇಲ್ಲಿ ನೋಡಿ ವಾಪಸ್ ಏನಾಯ್ತು, ಸೊ ನಮ್ಗೆ ಈ ಲೋನ ಸ್ವೀಪ್ ಆಯ್ತು. ಸೊ ನೀವು ನನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ದು ವಿಡಿಯೋ ನೋಡಿದ್ರೆ 50% ಫೇರ್ ವ್ಯಾಲ್ಯೂ ಗ್ಯಾಪ್ ವರೆಗೂ ನಾನು ಎಷ್ಟು ಬೇಕಂದಷ್ಟಲ್ಲಿ ಟ್ರೇಡ್. ನೀವು ನನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ವಿಡಿಯೋ ನೋಡಿದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ದು 50% ಇಲ್ಲ ಫುಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ಡಿಸ್ರೆಸ್ಪೆಕ್ಟ್ ಆಗೋವರೆಗೂ ಎಷ್ಟು ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಇಲ್ಲಿಂದ ತಗೊಂಡು ಈ ಹೈ ತಗೊಂಡು ಸೊ ಮತ್ತೆ ಹೊಸ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕ್ ಮಾಡಿ ಫೇರ್ ವ್ಯಾಲ್ಯೂ ಗ್ಯಾಪ್ನ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂತೀವಿ, ಇದನ್ನ ಎಕ್ಸ್ಟರ್ನಲ್ ರೇಂಜ್ ಅಂತ ಹೇಳ್ತೀವಿ. ಸೊ ಒಂದೇ ದಿವಸ ಇಂಟರ್ನಲ್ ರೇಂಜ್ ಟ್ಯಾಪ್ ಆಗಿ ಎಕ್ಸ್ಟರ್ನಲ್ ರೇಂಜ್ ತಗೊಂಡ್ಮೇಲೆ ಹೊಸ ಫೇರ್ ವ್ಯಾಲ್ಯೂ ಗ್ಯಾಪ್ ವೇಟ್ ಮಾಡ್ಬೇಕು. ಸೊ ಇದಕ್ಕೆ ನನಗೆ ಟ್ಯಾಪ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇಷ್ಟು ಫಾಸ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ಇಲ್ಲಿ ಟ್ಯಾಪ್ ಆದ್ಮೇಲೆ ನೀವು ಮತ್ತೆ ಏನ್ ಮಾಡ್ಬೋದು, ಇದನ್ನ ಟಾರ್ಗೆಟ್ ಮಾಡ್ಬೋದು. ಟಾರ್ಗೆಟ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸ್ಪಾನ್ಷನ್ ಆಗಿದೆ. ಸೊ ಮತ್ತೆ ನೋಡಿ ಇಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಇಲ್ಲಿ ಮತ್ತೆ ಏನಾಯ್ತು, ಹೊಸ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಯ್ತು. ಸೊ ಇದು ನಿಮ್ಗೆ ಯಾವಾಗ್ಲೂ ತುಂಬಾ 100% ವರ್ಕ್ ಆಗುತ್ತೆ ಅಂತ ಅಲ್ಲ. ಸೊ ಎಲ್ಲಾ ಟಾಪಿಕ್ಗೂ ಕೂಡ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಎಲ್ಲ ವರ್ಕ್ ಆಗುತ್ತೆ ಅಂತ ಇಲ್ಲ. ಈ ಟಾಪಿಕ್ ನಿಮ್ಗೆ 95% ವರ್ಕ್ ಆಗುತ್ತೆ. ಯಾಕಂದ್ರೆ ಇದನ್ನ ನೀವು ಬಯಾಸ್ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಯ್ತು, ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂತ ಇಲ್ಲಿ ಸ್ವೀಪ್ ಆಗಿತ್ತು. ಸೊ ಈಗ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಿದೆ. ಸೊ ಈ ತರ ಟೈಮಲ್ಲಿ ವೆಯ್ಟ್ ಮಾಡಬೇಕು ಫೇರ್ ವ್ಯಾಲ್ಯೂ ಗ್ಯಾಪ್ಗೆ. ನಮ್ದು ಇಲ್ಲಿ ಹೊಸ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಯಿತು, ಆದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಡಿಸ್ರೆಸ್ಪೆಕ್ಟ್ ಆಯ್ತು. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಡಿಸ್ರೆಸ್ಪೆಕ್ಟ್ ಆಗಿರೋದ್ರಿಂದ ಇದನ್ನ ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ತರ ಯೂಸ್ ಮಾಡ್ಬೋದು. ಸೊ ನಂಗೆ ನೆಕ್ಸ್ಟ್ ಕ್ಯಾಂಡಲ್ ಏನಾಗಬೇಕು ಅಂತ, ಸೊ ಇದಕ್ಕೆ ಟ್ಯಾಪ್ ಆಗಿ ಸೊ ಎಕ್ಸ್ಪಾನ್ಷನ್ ಆಗಬೇಕು. ಈ ಹೈ ವರೆಗೂ ಟಾರ್ಗೆಟ್ ಮಾಡ್ಬೋದು ನಾನು. ಸೊ ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ವಿಡಿಯೋ ಚೆಕ್ ಮಾಡಿ ನೋಡಿ. ಈಗ ಟ್ಯಾಪ್ ಆಯ್ತು, ಸೊ ಆಮೇಲೆ ಇದೇನಾಗ್ಬೇಕು, ನಾನು ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀನಿ. ನೋಡಿ. ವಾಪಸ್ ಬಂದು ಇಲ್ಲಿರೋ ಲಿಕ್ವಿಡಿಟಿನೆಲ್ಲ ತಗೊಂಡು ಸೊ ಮೂರೇ ಕ್ಯಾಂಡಲ್ ಇಲ್ಲಿ 3 ದಿವಸದ ಬಯಾಸ್. ಸೊ 3 ದಿವಸದ ಬಯಾಸ್ ಬುಲಿಶ್ ಅಂತ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ವಾಪಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ವೇಟ್ ಮಾಡ್ತೀರಿ. ನೋಡಿ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿಲ್ಲ. ಸೊ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿಲ್ಲ ಅಂದ್ರೆ ಎಂಟ್ರಿ ಇಲ್ಲ. ಸೊ ನಾವು ಕಾಯ್ಬೇಕು ಫೇರ್ ವ್ಯಾಲ್ಯೂ ಗ್ಯಾಪ್ ವರೆಗೂ ಟ್ಯಾಪ್ ಆಗೋವರೆಗೂ. ಸೊ ಅವಾಗ ನಮ್ಗೆ ಬಯಾಸ್ ಅರ್ಥ ಆಗುತ್ತೆ, ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ 50% ರೆಸ್ಪೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಇದು ನಂಗೆ ಡಿಸ್ರೆಸ್ಪೆಕ್ಟ್ ಆದ್ರೆ ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್, ರೆಸ್ಪೆಕ್ಟ್ ಆದ್ರೆ ಈ ಹೈನ ಟಾರ್ಗೆಟ್ ಮಾಡ್ತೀನಿ. ಸೊ ನೋಡಿ ಇದು ರೆಸ್ಪೆಕ್ಟ್ ಆಯ್ತು, ಈ ಹೈನ ಟಾರ್ಗೆಟ್ ಮಾಡಿದೆ. ವಾಪಸ್ ಎಕ್ಸ್ಪಾನ್ಷನ್ ಆಗ್ತಿದೆ, ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನ್ಯೂಸ್ ಇತ್ತು, ಸೊ ಅದಕ್ಕೆ ಹೈ ಲೋ ಎರಡು ತಗೊಂಡು ಹೋಗಿದೆ. ಸೊ ಈಗ ನೋಡಿ ಇಲ್ಲಿ ಮೇನ್ ಲಿಕ್ವಿಡಿಟಿ ತಗೊಂಡು ವಾಪಸ್ ಫುಲ್ ಬುಲಿಶ್ ಅಲ್ಲಿ ಹೋಗ್ತಾ ಇದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಅದಕ್ಕೆ ರಿಟ್ರೇಸ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಫಾಸ್ಟ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದ್ದಾಗ ಹಂಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡಿ ಇಲ್ಲಿ ಇಲ್ಲೂ ಕೂಡ ಫೇರ್ ವ್ಯಾಲ್ಯೂ ಗ್ಯಾಪ್ ಆಯ್ತು, ಸೊ ಅದಕ್ಕೆ ಟ್ಯಾಪ್ ಆಗಿಲ್ಲ. ಸೊ ನಮ್ಗೆ ಟ್ಯಾಪ್ ಆಗಿಲ್ಲ ಅಂದಾಗ ಎಂಟ್ರಿ ಮಾಡಲ್ಲ ನಾವು. ಸೊ ನಾವೀಗ ಕೆಲವು ಬೇರಿಶ್ ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಸೊ ಇದು ನಂದು ಡೈಲಿ ಟೈಮ್ ಫ್ರೇಮ್. ನನಗೆ ಇಲ್ಲಿ ಬೇರಿಶ್ ಇದ್ದಾಗ ಸೊ ನನಗೆ ನೆಕ್ಸ್ಟ್ ಏನೇನು ಟಾರ್ಗೆಟ್ ಮಾಡ್ತೀನಿ ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಟಾರ್ಗೆಟ್ ಇದೆ, ಸೆಕೆಂಡ್ ಇದು, ಸೊ ಲಾಸ್ಟ್ ಇದು. ಸೊ ಇಲ್ಲಿವರೆಗೂ ನನಗೆ ಎಷ್ಟು ದಿನ ಬಯಾಸ್ ಸಿಗುತ್ತೆ ನೋಡೋಣ. ಸೊ ನಾವು ಬಯಾಸ್ ಐಡೆಂಟಿಫೈ ಮಾಡೋಕೆ ಏನು ಬೇಕು ನಮಗೆ, ಸೊ ಡೈಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಬೇಕು. ಸೊ ನೋಡಿ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ರಿಟ್ರೇಸ್ ಆಗುತ್ತಾ ಅಂತ ನೋಡಬೇಕು. ಸೊ ಆಗಿಲ್ಲ, ನಮಗೆ ಇಲ್ಲೂ ಕೂಡ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಇದು ರಿಟ್ರೇಸ್ಮೆಂಟ್ ವರೆಗೂ ವೆಯ್ಟ್ ಮಾಡಬೇಕು. ಸೊ ಎಲ್ಲಾ ಕಡೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನಮ್ದು ಫಸ್ಟ್ ಎಂಟ್ರಿ ಸಿಕ್ಕಿದೆ, ಆದ್ರೆ ನಮ್ದು ಫಸ್ಟ್ ಟಾರ್ಗೆಟೇ ತಗೊಂಡಿದೆ. ಸೊ ಆದ್ರೂ ಪರವಾಗಿಲ್ಲ, ಕೆಲವು ದಿನ ಮಿಸ್ ಆಗೇ ಆಗುತ್ತೆ. ಸೊ ನೀವಂತ ದಿನಗಳಿಗೆ ವೆಯ್ಟ್ ಮಾಡಬೇಕು. ಇಲ್ಲಿ ಏನಾಗಿದೆ, IRL ತಗೊಂಡಿದೆ, ಸೊ IRL ಇಂದ ERL ಹೋಗುತ್ತೆ. ERL ಹೋಯ್ತು, ಸೊ ನೆಕ್ಸ್ಟ್ ಹೊಸ ಫೇರ್ ವ್ಯಾಲ್ಯೂ ವೆಯ್ಟ್ ಮಾಡಬೇಕು. ಇಲ್ಲಿ ನಮಗೊಂದು ಚಿಕ್ಕ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಇಲ್ಲಿ ತಗೊಂಡಿದೆ, ಸೊ ಒಂದ್ ದಿನದ ಬಯಾಸ್ IRL ERL. ಸೊ 1 2 ನೋಡಿ ಒಂದು ಸೆಕೆಂಡ್ ಟಾರ್ಗೆಟ್ ಕೂಡ ಹಿಟ್ ಆಯ್ತು. ನೆಕ್ಸ್ಟ್
ಸೊ ಇಲ್ಲಿ ನಮ್ಗೆ ಇನ್ನೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ತುಂಬಾ ಡೀಪ್ ಆಗಿ ರಿಟ್ರೇಸ್ ಆಗ್ತಿದೆ. ಸೊ ಇದಕ್ಕೆ ರೆಸ್ಪೆಕ್ಟ್ ಆದ್ರೆ ಸೊ ನಮಗೆ ಈ ಎಕ್ಸ್ಟರ್ನಲ್ ರೇಂಜ್ ಟಾರ್ಗೆಟ್ ಆಗುತ್ತೆ. ಸೊ ಆದ್ರೆ ಇದು ಫುಲ್ ಫಿಲ್ ಆಗಿತ್ತು. ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಯ್ತು. ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ತೀರಾ? ಈ ಎರಡು ಟಾರ್ಗೆಟ್ ಮಾಡ್ತೀರಾ. ಸೊ ಇದ್ರ ಜೊತೆ ನೀವು ಮೈನ್ ಲಿಕ್ವಿಡಿಟಿ ಎಲ್ಲೆಲ್ಲಿದೆ ಅನ್ನೋದು ನೋಡ್ಕೋಬೇಕು. ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ. ಸೊ ಅದಾದ್ಮೇಲೆ ಡಿಸ್ರೆಸ್ಪೆಕ್ಟ್ ಆಗಿದೆಯಾ? ಇಲ್ಲ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಫುಲ್ ಫಿಲ್ ಆಗಿ ಸೊ ಆಮೇಲೆ ಎಕ್ಸ್ಟರ್ನಲ್ ರೇಂಜ್ ತಗೊಂಡು. ಸೊ ಇದು ತಗೊಂಡ್ಮೇಲೆ ಏನಾಗಿದೆ? ಹೊಸ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ನ ಏನಂತೀವಿ? ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ. ನೋಡಿ ಟ್ಯಾಪ್ ಆಗಿದೆ. ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ತೀರಾ? ಟಾರ್ಗೆಟ್ ಮಾಡ್ತೀರಾ ನೋಡಿ ತಗೊಂಡು ವಾಪಸ್ ಸ್ವೀಪ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ನಾನು ಏನ್ ಮಾಡ್ಬೇಕು ಈ ಟೈಮಲ್ಲಿ? ಇನ್ನೊಂದು ಡೈಲಿ ಫೇರ್ ವ್ಯಾಲ್ಯೂ ಫಾರ್ಮ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು. ನೋಡಿ ಕ್ರಿಯೇಟ್ ಆಗಿ ಟ್ಯಾಪ್ ಕೂಡ ಆಯ್ತು. ಸೊ ಈ ದಿನಗಳು ಮಿಸ್ ಆಗುತ್ತೆ. ಮಿಸ್ ಆದ್ರೂ ಪರವಾಗಿಲ್ಲ. ಸೊ ನಮ್ಗೆ ಒಳ್ಳೆ ಸೆಟಪ್ ಸಿಕ್ಕಿದ್ರೆ ನಾವು ಟ್ರೇಡ್ ಮಾಡ್ಬೋದು ಹೈ ಕಾನ್ಫಿಡೆನ್ಸ್ ಇಂದ. ಸೊ ಇಲ್ಲಾಂದ್ರೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾಗ್ತದೆ? ಡಿಸ್ರೆಸ್ಪೆಕ್ಟ್ ಆಯ್ತು. ಸೊ ಇದೀಗ ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗುತ್ತೆ. ಹೋದ್ರೆ ಇನ್ನೂ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ರೆಸ್ಪೆಕ್ಟ್ ಆದ್ರೆ ಈ ಎಕ್ಸ್ಟರ್ನಲ್ ರೇಂಜ್ ವರೆಗೂ ಬರ್ಬೇಕು ನೋಡಿ. ಸೊ ಎಕ್ಸ್ಟರ್ನಲ್ ರೇಂಜ್ ವರ್ಗು ಬಂತು. ಸೊ ನಂದು ಮೈನ್ ಲಿಕ್ವಿಡಿಟಿ ಏನಿತ್ತು ಅದು ತಗೊಂತು. ಸೊ ಇದು ಬೇರಿಶ್ ಎಕ್ಸಾಂಪಲ್. ಸೊ ನಿಮ್ಗೆ ತುಂಬಾ ಕ್ಲೀನ್ ಆಗಿ ಯಾವಾಗ್ಲೂ ಇರಲ್ಲ ಮಾರ್ಕೆಟ್ ಅಲ್ಲಿ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಕನ್ಸಾಲಿಡೇಷನ್ ಆಯ್ತು. ಸೊ ಇಲ್ಲಿ ಡಿಸ್ರೆಸ್ಪೆಕ್ಟ್ ಆಯ್ತು. ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಚೆನ್ನಾಗಿರೋ ಸೆಟಪ್ ನಾವು ಟ್ರೇಡ್ ಮಾಡಿದ್ರೆ ಸೊ ನಮ್ಗೆ ಬಯಾಸು ಸಿಗುತ್ತೆ, ಒಳ್ಳೆ ಎಂಟ್ರಿನೂ ಸಿಗುತ್ತೆ. ಸೊ ನಾವೀಗ ಟಾಪ್ ಡೌನ್ ಅನಾಲಿಸಿಸ್ ನೋಡೋಣ. ಸೊ ಹೆಂಗೆ ಲೋವರ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ನಾವೀಗ ಲಾಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಸೊ ಇದನ್ನ ನಾನು ರೀಪ್ಲೇ ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ನೋಡಿ. ಸೊ ನಮ್ಗೆ ಇಲ್ಲಿ ವೀಕ್ಲಿ ಫೇರ್ ವ್ಯಾಲ್ಯೂಗೆ ರೆಸ್ಪೆಕ್ಟ್ ಆಗಿದೆ. ನಮ್ಗೆ ರೆಸ್ಪೆಕ್ಟ್ ಆದಾಗ ನಾವು ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ಬೋದು ನಾವು? ಸೊ ಈ ಎಕ್ಸ್ಟರ್ನಲ್ ರೇಂಜ್ ನ ಟಾರ್ಗೆಟ್ ಮಾಡ್ತೀವಿ. ಸೊ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ನಮ್ದು ಫಸ್ಟ್ ಟಾರ್ಗೆಟ್ ಬಂದು ಇದಾಗಿರುತ್ತೆ. ಸೊ ಈಗ ಸೊ ನಾವು ವೀಕ್ಲಿ ಇದ್ದಾಗ ನಾವು 4 ಅವರ್ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ. ಏನಕ್ಕೆ 4 ಅವರ್ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ ಅಂದ್ರೆ ಸೊ ಅದಕ್ಕೆ ಅಪ್ಕಮಿಂಗ್ ಅಲ್ಲಿ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಅಂತ ಒಂದು ಹೊಸ ವಿಡಿಯೋ ಬರುತ್ತೆ. ಸೊ ಅದರಿಂದ ನಿಮ್ಗೆ ಯಾವ ಟೈಮ್ ಫ್ರೇಮ್ ಫೇರ್ ವ್ಯಾಲ್ಯೂ ಟ್ಯಾಪ್ ಆದಾಗ ಯಾವ ಟೈಮ್ ಫ್ರೇಮ್ಗೆ ಹೋಗ್ಬೇಕು, ಸೊ ಆ ಟೈಮ್ ಫ್ರೇಮ್ ಇಂದ ಯಾವ ಟೈಮ್ ಫ್ರೇಮ್ಗೆ ಹೋಗಿ ಎಂಟ್ರಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಾವು 4 ಅವರ್ಸ್ಗೆ ಹೋಗೋಣ. ಇಲ್ಲಿ ನೋಡಿ. ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ವೀಕ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಷ್ಟು ದೊಡ್ಡದಾಗಿ ಕಾಣುತ್ತೆ. ಸೊ ಇಲ್ಲಿ ನೀವು ನೀಟಾಗಿ ನೋಡಿದ್ರೆ ನಮಗೆ ಫಸ್ಟ್ ಇಲ್ಲಿ ಎಂಟ್ರಿ ಇದೆ. ಸೊ ಈ ಎಂಟ್ರಿಗೆ ಈ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ಬೋದು. ಸೊ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಟ್ರೇಡ್ ಸಿಕ್ಕಿರುತ್ತೆ. ಸೊ ನಾನೀಗ ಲೋವರ್ ಟೈಮ್ ಫ್ರೇಮ್ಗೆ ಹೋಗೋದಿಲ್ಲ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲೇ ತೋರಿಸ್ತೀನಿ. ಸೊ ಇದಕ್ಕೆ ವಾಪಸ್ ರೆಸ್ಪೆಕ್ಟ್ ಆಗಿದೆ. ಸೊ ಅವಾಗ ನೀವೇನ್ ಟಾರ್ಗೆಟ್ ಮಾಡ್ಬೋದು? ಸೊ ಇದನ್ನ ಟಾರ್ಗೆಟ್ ಮಾಡ್ಬೋದು. ಸೊ ಇದು ತಗೊಂಡಿರೋದ್ರಿಂದ ಇದನ್ನ ಟಾರ್ಗೆಟ್ ಮಾಡ್ಬೋದು. ಸೊ ಲೋವರ್ ಟೈಮ್ ಫ್ರೇಮ್ಗೆ ಡ್ರಾಪ್ ಆಗೋಣ. ಸೊ ಈಗ ನಾವು 4 ಅವರ್ಸ್ ಇಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಬಂದಿದ್ದೀವಿ. 15 ಮಿನಿಟ್ಸ್ ಅಲ್ಲಿ ನಮ್ಗೆ ನೋಡಿ 4 ಅವರ್ಸ್ ಫೇರ್ ವ್ಯಾಲ್ಯೂ ಟ್ಯಾಪ್ ಆದ್ಮೇಲೆ ನಮಗೆ ಇಲ್ಲಿ ಫಸ್ಟ್ ಲಿಕ್ವಿಡಿಟಿ ತಗೊಂಡಿದೆ. ಲಿಕ್ವಿಡಿಟಿ ತಗೊಂಡ್ಮೇಲೆ ನಮಗೆ ಈ ಫೇರ್ ವ್ಯಾಲ್ಯೂಗೆ ಎಂಟ್ರಿ ಇದೆ. ಸೊ ಆದ್ರೆ ಅಷ್ಟು ಕ್ಲೀನ್ ಆಗಿಲ್ಲ. ನಮ್ಗೆ ಅದನ್ನ ಬಿಟ್ರೆ ಇಲ್ಲಿದೆ ನೋಡಿ ಎಂಟ್ರಿ. ನಾವು ಈ ಫೇರ್ ವ್ಯಾಲ್ಯೂಗೆ ಎಂಟ್ರಿ ಮಾಡ್ಬೋದು. ಇಲ್ಲಿ ಎಂಟ್ರಿ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಇದನ್ನ ಮಾಡ್ಬೋದು. ಸೊ ಇದನ್ನ ಮಿಸ್ ಆಯ್ತು ಅಂದ್ರೆ ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಎಂಟ್ರಿ ಫೇರ್ ವ್ಯಾಲ್ಯೂಗೆ ಕೆಳಗಡೆ ಇಟ್ಕೋಬಹುದು. ಇಲ್ಲಿಂದ ನೀವು ಲಾಂಗ್ ಮಾಡ್ಬೋದು. ಇಲ್ಲಿಂದಾನು ಮಾಡ್ಬೋದು. ಟಾಪ್ ಲಾಸ್ನ 50% ಇಟ್ಟು ಸೊ ಈ ಹೈನ ಇಡ್ಬೋದು. ನಿಮ್ಗೆ ಎಂಟ್ರಿ ಮಾಡೋದಕ್ಕೆ ನೀವು ಎಲ್ಲಾ ಕಡೆ ಬಯಾಸ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಬಯಾಸ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ. ಸೊ ಈ ಟಾರ್ಗೆಟ್ ರೀಚ್ ಆಯ್ತು. ಸೊ ನಾನು ವಾಪಸ್ 4 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. ಸೊ ಮತ್ತೆ ಹೊಸ ಫೇರ್ ವ್ಯಾಲ್ಯೂ ಗ್ಯಾಪ್ ಏನಾದ್ರು ಸಿಗುತ್ತಾ ಅಂತ ಚೆಕ್ ಮಾಡಿ. ಮತ್ತೆ 4 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. ಸೊ ಮತ್ತೆ ಏನಾದ್ರು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ. ಸೊ ನಂಗೆ ಇಲ್ಲಿದೆ ನೋಡಿ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ನಾವು ಆಗ್ಲೇ ಟ್ರೇಡ್ ತೋರಿಸ್ದೆ ನಾನು. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ನೀವು ಎಂಟ್ರಿ ಮಾಡಿದ್ರೆ ಇಲ್ಲಿ ಲಾಂಗ್ ಮಾಡಿ ಸ್ವಲ್ಪ ಸ್ಟಾಪ್ ಲಾಸ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗೆ ಇಡ್ಬೋದು.
ಸೊ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ನೀವು ನೋಡಿದ್ದೀರಾ. ಸೊ ಇದು ನಮಗೆ ವೀಕ್ಲಿ IRL, ERL. ಸೊ ಇದು ವೀಕ್ಲಿ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿವರೆಗೂ ಟಾರ್ಗೆಟ್ ಮಾಡ್ಬೋದು. ಸೊ ನಾವು ಇನ್ನೂ ಟೈಮ್ ಫ್ರೇಮಲ್ಲಿ ಹೈಯರ್ ಟೈಮ್ ಫ್ರೇಮ್ ಹೋಗ್ತಾ ಹೋಗ್ತಾ ನಮ್ಗೆ ಹೈಯರ್ ಟೈಮ್ ಫ್ರೇಮ್ ಟಾರ್ಗೆಟ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಇದು ಹೈಯರ್ ಟೈಮ್ ಫ್ರೇಮ್ ಟಾರ್ಗೆಟ್. ನೀವು ಇದನ್ನ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು ನೀವು. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಬಯಾಸ್ ಹೆಂಗ್ ಐಡೆಂಟಿಫೈ ಮಾಡೋದು, ಹೆಂಗ್ ವರ್ಕ್ ಆಗುತ್ತೆ, ಸೊ ಏನ್ನ ಟಾರ್ಗೆಟ್ ಮಾಡಬೇಕು, ಎಲ್ಲಿಂದ ಎಂಟ್ರಿ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಸೊ ಈ ಎಂಟ್ರಿ ಎಕ್ಸಾಂಪಲ್ಸ್ಗಳೆಲ್ಲ ಅಷ್ಟು ಕ್ಲಿಯರ್ ಇಲ್ಲ. ಸೊ ನೀವು ನನ್ನ ಜೊತೆ ಲೈವ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ನನ್ನ ಡಿಸ್ಕಾರ್ಡ್ ಗ್ರೂಪ್ ಜಾಯ್ನ್ ಆಗಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನಂಗೆ ಡೌಟ್ಸ್ ಇದ್ರೆ ಮೆಸೇಜ್ ಮಾಡ್ಬೋದು, ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಮೆಸೇಜ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.